ഏറ്റവും ബഹുമാനവും ആദരവുമുള്ള പണ്ഡിതന്മാരെ, ഉമറാക്കളെ, നേതാക്കളെ, എല്ലാ മഹത്വത്തിൽ നിന്നും വളരെയധികം ബുദ്ധിമുട്ടും പ്രയാസങ്ങളും സഹിച്ചു വന്ന മുഅ്മിനീങ്ങളുടെ സഹോദരന്മാരെ, അല്ലാഹു സുബ്ഹാനഹു വ തആല നിങ്ങളെ ഈ ഒരുമിച്ച് കൂടെല്ലാം അല്ലാഹു വിജയത്തിലാക്കി തരുമാറാകട്ടെ. ഈ സമാനത്തിലേക്ക് എത്തിപ്പെട്ട എല്ലാവരെയും അല്ലാഹു സുബ്ഹാനഹു വ തആല അവൻ്റെ പ്രത്യേകമായ കാവലുകൊണ്ട് അല്ലാഹു കാത്ത് സലാമത്തിലാക്കണം. ബഹുമാനികളെ, ധാരാളം ബഹുമാനപ്പെട്ട നമ്മുടെ നേതാക്കൾ, ഉസ്താദന്മാരെല്ലാം കാര്യങ്ങളൊക്കെ മനസ്സിലാക്കി തന്നു. നമ്മൾക്ക് ആർക്കും പിന്നെ സമാധാനമില്ലാത്ത, എല്ലാവർക്കും വിശപ്പപ്പെട്ട മുസ്ലിമുകളാകെ കർണാടക മാത്രമല്ല ഇന്ത്യയിലുള്ള എല്ലാ മുസ്ലിങ്ങളെയും വേദനപ്പെടുത്തി ധരിക്കുന്ന ഒരു കാര്യമാണ് ഈ വഖഫ് തിദ്ദുപടി. ഈ കാര്യം ഇത് ആരും ഇഷ്ടപ്പെടുന്ന ഒരു സംഗതിയല്ല. ഇന്ത്യയിലെ പുരാണകാലം മുതൽക്ക് തന്നെ വഖഫ് എന്ന് പറഞ്ഞാൽ നിർത്തപ്പെട്ട സാധനമാണ്. അതിനാരും തൊടാനില്ല. അതിന് പ്രത്യേകമായിട്ട് അധികാരികൾ വന്നാൽ അവരുടെ അതിൻ്റെ അധികാരം നടത്താനില്ല. അത് അള്ളാഹുവിന് വേണ്ടിയിട്ട് അത് വിട്ടുവിട്ട ഒരു സാധനമാണ്. അള്ളാഹുവിന് വേണ്ടി വിട്ടുവിട്ട സാധനത്തിന് അത് നമ്മളാണ് അതിൻ്റെ ആട് എന്ന് പറഞ്ഞിട്ട് ഒരാൾക്കാർക്ക് അവകാശപ്പെടുന്ന അവസരമില്ല. അതുകൊണ്ട് എൻ്റെ പ്രിയപ്പെട്ട മുഅ്മിനീങ്ങളെ, കാര്യങ്ങളെല്ലാം നിങ്ങൾ വേണ്ടും പോലെ ഉസ്താദന്മാരെ സംസാരത്തിൽ മനസ്സിലാക്കി കഴിഞ്ഞു. സമയങ്ങൾ കുറേ താമസിച്ചു പോയി. ദൂരം വന്ന് നടക്കുന്ന ആൾക്കാർക്ക് അവരുടെ നാട്ടിലേക്ക് എത്തേണ്ടതുണ്ട്. ഇൻഷാ അല്ലാഹ് ഇനി നമ്മൾക്ക് ഇതുപോലെ തന്നെ അല്ലാഹു സുബ്ഹാനഹു വ തആല പൊരുത്തപ്പെട്ട നിലക്ക്, ഇവിടുത്തെ നടക്കുന്ന കാനൂന് വിരോധമില്ലാത്ത നിലക്ക്, നിയമത്തിന് വിരോധമില്ലാത്ത നിലക്ക്, നല്ല നിലക്കെല്ലാം കാര്യങ്ങൾ നടത്താൻ അല്ലാഹു നമ്മൾക്ക് തൗഫീഖ് ചെയ്യട്ടെ. അസ്സലാമു അലൈക്കും വറഹ്മത്തുള്ളാഹി വബറകാതുഹു. ಮಣ್ಣ ಕಣದಲು ಸಾಮರಸ್ಯದ ಘಮವ ಬೆರೆತ ನಾಡು, ಮಣ್ಣಿನ ಗುಣವ ಮರೆತ ದೇಶ ಬಿದು ಮೆರೆಯುತ್ತಿರುವುದ ನಾಡು. ಮಣ್ಣ ಕಣದಲು ಸಾಮರಸ್ಯದ ಘಮವ ಬೆರೆತ ನಾಡು, ಮಣ್ಣಿನ ಗುಣವ ಮರೆತು ದೇಶ ಬಿದು ಮೆರೆಯುತ್ತಿರುವುದ ನಾಡು. ಮಣ್ಣಿನಿಂದ ಗಮಡಿಕೆ ಮಣ್ಣಿಗೆ ಅನ್ಯವಾದುದೆಂದು, ಶಾಂತಿ ಅಳಿಸುವ ದುಷ್ಟ ಹುನ್ನಾರ ಜಗವ ತೊರೆಯುವುದೆಂದು. ಮಣ್ಣ ಕಣದಲು ಸಾಮರಸ್ಯದ ಗಮನ ಬೆರೆತ ನಾಡು, ಮಣ್ಣಿನ ಗುಣವ ಮರೆತು ದೇಶವಿದು ಮೆರೆಯುತ್ತಿರುವ ನೋಡು. ಭೇದಗಳು ಅಳಿದು ದೇಶದಲ್ಲಿ ಬೆಳಗುತ್ತಿರಲಿ ನ್ಯಾಯ, ಜಾತಿಯಲ್ಲಿ ನೀತಿ ಹೂತು ಬಿಡುವುದು ದೇಶಕ್ಕೆ ಅಪಾಯ. ಧರ್ಮ ಭೇದಗಳು ಅಳಿದು ದೇಶದಲ್ಲಿ ಬೆಳಗುತ್ತಿರಲಿ ನ್ಯಾಯ, ಜಾತಿಯಲ್ಲಿ ನೀತಿ ಹೂತು ಬಿಡುವುದು ದೇಶಕ್ಕೆ ಅಪಾಯ. किसी का नहीं है इनका सबका वतन है भारत, किसी का नहीं है इनका सबका वतन है भारत, किसी का नहीं है इनका सबका वतन है. ಕಣ್ಣ ಕಣದಲು ಸಾಮರಸ್ಯದ ಗಮನ ಬೆರೆತ ನಾಡು, ಮಣ್ಣಿನ ಗುಣವ ಮರೆತು ದೇಶವಿದು ಮೆರೆಯುತ್ತಿರುವುದ ನೋಡು. ಕಣ್ಣ ಕಣದಲು ಸಾಮರಸ್ಯದ ಗಮನ ಬೆರೆತ ನಾಡು,
ಪ್ರತಿಜ್ಞಾವಿಧಿ ಆಗಿದೆ. ಎಲ್ಲ ನಮ್ಮ ಗಣ್ಯಾತಿ ಗಣ್ಯ ವ್ಯಕ್ತಿಗಳು ಎಲ್ಲರೂ ಒಂದು 2 ನಿಮಿಷ ಈಗ ಎಲ್ಲರೂ ಎದ್ದು ನಿಲ್ಬೇಕು. ಈಗ ಪ್ರತಿಜ್ಞಾವಿಧಿ ವಕೀಲದಾರಿನವರು ಹೇಳಿಕೊಡ್ತಾರೆ. ಎಲ್ಲ ಎದ್ದು ನಿಂತು ಕೈಯನ್ನು ಮುಂದಕ್ಕೆ. ಎಲ್ಲ ನಮ್ಮ ಗಣ್ಯಾತಿ ನಮ್ಮ ಹುಮರ ನಾಯಕರೆಲ್ಲರೂ ಬಂದಿದ್ದಾರೆ. ಎಲ್ಲರ ಉಪಸ್ಥಿತಿಯನ್ನು ನಾವು ಗೌರವಿಸಿ ನಾವು ಅದನ್ನು ಗುರುತಿಸಿದ್ದೇವೆ. ಆದ್ದರಿಂದ ಎಲ್ಲ ನಮ್ಮ ಮಂಗಳೂರಿನ ಪೌರ ಪ್ರಮುಖರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಎಲ್ಲರನ್ನು ದಯವಿಟ್ಟು ಎಲ್ಲ ಕೈ ಮುಂದಕ್ಕಾಗಿ, ಎಲ್ಲರೂ ಕೈ ಮುಂದಕ್ಕೆ ವಕೀಲದಾರಿನವರು ಹೇಳಿಕೊಡುವಂತೆ ಹೇಳಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಭಾರತೀಯ ನಾಗರಿಕ ಪ್ರಜೆಗಳಾದ ನಾವು ಭವ್ಯ ಭಾರತದ ಬಲಿಷ್ಠ ಸಂವಿಧಾನವನ್ನು ತಪ್ಪದೆ ಪಾಲಿಸುವವರು ಮತ್ತು ಅದನ್ನು ರಕ್ಷಿಸುವ ಜವಾಬ್ದಾರಿ ಉಳ್ಳವರಾಗಿರುತ್ತೇವೆ. ಸಂವಿಧಾನಕ್ಕೆ ವಿರುದ್ಧವಾದ ಕಾನೂನಾಗಿರುವ ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನು ಹಿಂಪಡೆಯುವ ಸಲುವಾಗಿ ನಮ್ಮ ಹೋರಾಟವನ್ನು ಮನಸ ವಾಚ ಕರ್ಮನ ಮುಂದುವರೆಸುವೆವು. ಅನುವಂಶೀಯವಾಗಿ ಭಾರತೀಯರಾಗಿ ಜನ್ಮ ಪಡೆದ ನಾವು ಪರಂಪರಾಗತ ಭಾರತೀಯ ಬಹು ಸಂಸ್ಕೃತಿಯಲ್ಲಿ ನಂಬಿಕೆ ಇಟ್ಟು ಭ್ರಾತೃತ್ವವನ್ನು ಉಳಿಸಿ ಬೆಳೆಸಲು ಕಟಿಬದ್ಧರಾಗಿದ್ದೇವೆ. ಮಾದಕತೆ ಮುಕ್ತ ಸುಸಂಸ್ಕೃತ ಸಮೃದ್ಧ ಸಮಾಜವನ್ನು ಕಟ್ಟಿ ಬೆಳೆಸುವಲ್ಲಿ ನಾವು ಸದಾ ಶ್ರಮಿಸುವೆವು. ಕಾನೂನು ಬಾಹಿರ ಸಮಾಜಘಾತುಕ ಚಟುವಟಿಕೆಗಳನ್ನು ಬಲವಾಗಿ ವಿರೋಧಿಸುವೆವು. ರಾಜಕೀಯ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಬಲೀಕರಣಕ್ಕಾಗಿ ಅರ್ಹ ಪ್ರಾತಿನಿಧ್ಯ ಪಡೆಯಲು ಹೋರಾಟವನ್ನು ಮುಂದುವರಿಸುವೆವು. ಭೀತಿವಾದ ಮತ್ತು ಕೋಮುವಾದವನ್ನು ಹರಡುವ ಫ್ಯಾಸಿಸ್ಟ್ ಶಕ್ತಿಗಳ ವಿರುದ್ಧ ನಾವು ಒಗ್ಗಟ್ಟಾಗಿ ನಿಲ್ಲುವೆವು. ಜೈ ಹಿಂದ್ ಜೈ ಹಿಂದ್ ಜೈ ಹಿಂದ್ ಗುರು ತಕ್ಬೀರ್. ಅಲ್ಲಾಹು ಅಕ್ಬರ್. ಬರೇ 2 ನಿಮಿಷದ ಭಾಷಣಗಳು ಮಾತ್ರ ಇಂಗ್ಲಿಷ್. Now I request Mr. Anwar Asadi, Chittadurga, to address this gathering for few minutes. ಕೇವಲ 1-2 ಭಾಷಣಗಳು ಮಾತ್ರ ಬಾಕಿ ಇದೆ. 6:30ಕ್ಕೆ ಸರಿಯಾಗಿ ಸಂಪೂರ್ಣವಾಗಿ ಮುಗಿಸ್ತೇವೆ. ದಯವಿಟ್ಟು ಕೊನೆಯವರೆಗೂ ಎಲ್ಲರೂ ನಿಂತು ಸಹಕರಿಸಬೇಕು ಎಂದು ವಿನಂತಿಸ್ತಾ ಇದ್ದೇವೆ. السلام عليكم ورحمة الله وبركاته. بسم الله والحمد لله الصلاة والسلام على أشرف المرسلين وعلى آله الفائزين برضا ما بعد. Alhamdulillah, it's a very proud moment for all of us because under the leadership of both the Qazis, Alhamdulillah, we had a huge gathering stating a protest against the Waqf Amendment Act. As a citizen of India, we does not require this kind of act. We never asked a beautiful name called Ummid. We want, as a Constitution of India, give us a right because this act opposes us. It's a rejoins. It is Article 24, Article 15, Article 14, Article 29. It objects that. We want the bill, we want the act which is unconstitutional. So we will throw you to the the river. Inshallah, it's a proud moment because all the Indians, all the Muslims, because I would like to request the non-Muslims as well because they think that it is the only factors of Muslims. The Waqf bill is only affect the Muslims, but it is only the way they are throwing away. But still, there is a long way. Already, they were given in a report. They are starting propaganda stating that the Christians have more properties than the Waqf
they already started propaganda. So I request all the communities to join us, because it is the beautiful country which gives us the constitution. It is a secular country which gives a article to freedom of practice of our religion. If you come to the religious practices, inshallah we will not stop unless we will throw out of this act. Inshallah, this is a war is started because the government of India has clearly thrown a war against the Muslim. It's a great assault on the madrasas as a masjid. It's an assault on all the properties and the dignities of the Muslims. And we will not stop. We will not stop. The war has started, inshallah, unless we reject this amendment. We reject this amendment act. We will not stop. Inshallah, this is in Mangalore. We have started. We wanted to know the government of India that this is only a small part of India. Only the lakhs of people have gathered here. Inshallah, with the underlining of 20 crores of Muslims, we cannot be a superpower of India, because we wanted our India to be superpower with determining with the second category of Muslims, with knowing that you can achieve the superpower what we are thinking of. And I request, I appeal, and I demand that the reject of this Waqf Amendment Bill. Wa akhir da'wana alhamdulillahi rabbil alamin. Assalamu alaikum wa rahmatullahi wa barakatuh. थैंक यू असली साहब, थैंक यू। अब हमारे साथ तकरीर करने के लिए मौलाना रफीक हुदैवी कोलार हजरत को गुजारिश करते हैं। अस्सलामु अलैकुम व रहमतुल्लाहि व बरकातुहू। अल्हम्दुलिल्लाह व कफा व सलातु व सलाम अला इबादिहि अल्लज़ीना इस्तफ़ा। बातिल दबने वाले आसमां नहीं हम, बातिल से दबने वाले आसमां नहीं हम, 100 बार कर चुका है तू इम्तिहान हमारा। मजहब नहीं सिखाता आपस में बैर रखना, मजहब नहीं सिखाता आपस में बैर रखना, हिंदी है हम वतन है हिंदू सिता हमारा। काबिल ज़बील एहतराम उलमाए कराम, उमराए इज़ाम, यहाँ इंसानों का एक ठाटे मारता समंदर, यहाँ इसलिए हम जमा हुए हैं कि अपने कुव्वत के इजहार के लिए नहीं, बल्कि अपने हुकूक की मांग के लिए, अपने हुकूक मांगने के लिए हम किसी हुकूमत से या तो किसी हुक्मरान से, किसी बरसरे इक़्तिदार की पार्टियों से भीख नहीं मांग रहे हैं, और साफ की किसी की भीख नहीं, बल्कि मुसलमानों के अपने हुकूक है। ये हुकूक मांगने के लिए ये हुकूक की लड़ाई है, ये सिर्फ इब्तिदा है। हुकूमत ये ना सोचे कि ये इब्तिदा यहीं से खत्म हो जाएगी। इब्तिदा इश्क है, रोता है क्या, आगे आगे देख होता है क्या। मुसलमानों को आप आईन के तहफ़्फ़ुज़ का, आईन की हिफाजत करने की बात बताने की जरूरत नहीं। हम गोरसे की औलाद नहीं। अल्हम्दुलिल्लाह हमारी रगों में टिप्पू सुल्तान, अल्लामा फजल हक खैराबादी, जिन्होंने काला पानी की सजा भी इसलिए बर्दाश्त की ताकि वतन की तहफ़्फ़ुज़ किया जाए। काल अंग्रेजों से वतन के तमाम हुकूक को जब पामाल किए जा रहे थे, उस वक्त हिफाजत करने के लिए काला पानी की सजा भी बर्दाश्त करने वाले मुसलमान उलमाए कराम थे। यही पगड़ी बांधने वाले, हाथों में क़ाल अल्लाह क़ाल रसूल कहने वाले ही इस वतन को आजाद करके आज जो फिजा में आजादी के साथ आजादी का ये तिरंगा लहरा रहा है, उलमाए किराम की खिदमतें हैं, उनकी मरहून मिन्नत है। इसलिए हम मरकजी हुकूमत से, हमारे वजीर आजम से और बिलखुसूस उनसे मुआवनत करने वाले बिहार के वजीर आजम, आंध्र प्रदेश के वजीर आजम, तमाम लोगों से पुरजोर अपील करते हैं और इस बिल की तरमीमी बिल 2024 की सख्त मुखालिफत करते हैं। यहाँ उलमा जितने लोग जमा हुए हैं, तमाम लोग अपील करते हैं और मुखालिफत हुकूमत से मुतालबा करते हैं कि जल्द अज जल्द इस बिल से आप वापस लें। ये बिल हमारा हक है और हक मांगने के लिए हम यहाँ जमा हुए हैं। अल्लाह तबारक तआला से दुआ है कि अल्लाह तबारक तआला हमारे हुकूक हमें सही तौर पर अता फरमाए और इस वतन में आजादी के साथ जीने और आजादी के साथ इबादतें करने, आजादी के साथ हमारी आजाद की इबादत गाहें, मसाजिद, मदारिस, खानखाहें, हमारी क़ब्रिस्तानें
तमाम चीजें हमें तहफ़्फ़ुज़ करने का हक है, ये हमारा आईनी हक है। ये जो बिल है ये सिर्फ आईन के मुखालिफ नहीं, वो मुसलमानों के मुखालिफ नहीं, बल्कि बाबा साहब ने जो आईन, जो दस्तूर, जो कॉन्स्टिट्यूशन यहाँ मुल्क के लिए बनाया था उसके खिलाफ है। इसलिए हम यहाँ जहाँ वक्त के तहफ़्फ़ुज़ के लिए जमा है, इसी तरह मुल्क के आईन और मुल्क के दस्तूर के लिए भी हम जमा हुए हैं। अल्लाह तआला हमारे जमा होने को कबूल फरमाए। उलमा की क़ियादत सुबह क़यामत